आज बीदर में कर्नाटक वर्किंग जर्नलिस्ट एसोसिएशन की सभा का आयोजन किया गया, जिसमें सर्वसम्मति से 40वां राज्य स्तरीय पत्रिका सम्मेलन बीदर में करने का फैसला लिया गया। KUWJ स्टेट प्रेसिडेंट शिवानंद तगादू ने KP न्यूज से बात कर 40वां राज्य स्तरीय पत्रिका सम्मेलन और भीमण्णा खंडरे के सेहत की जानकारी दी। इस अवसर पर KUWJ के राज्य पूर्व उपाध्यक्ष भवानी सिंह ठाकुर, KUWJ के बीदर जिला के अध्यक्ष आनंद देवप्पा, वरिष्ठ पत्रकार मल्लिकार्जुन बिरादर उपस्थित रहे। KUWJ के राज्य अध्यक्ष शिवानंद तगड़ू जी इस वक्त हमारे साथ हैं और बेदर जिला के अध्यक्ष आनंद देवप्पा जी भी इस वक्त हमारे साथ है। सर, तो अभी कर्नाटक राज्य स्तरीय पत्रिका सम्मेलन बीदर में कराने की बात हो रही है, तो क्या क्या अभी आप किस लेवल पे करेंगे, कौन कौन यहाँ पर आएंगे, किस लेवल का ये प्रोग्राम होगा? 40ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನವನ್ನು ಈ ಬಾರಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಈ ಜಿಲ್ಲಾ ಘಟಕದ ಆಶ್ರಯದಲ್ಲಿ ನಾವು ಮಾಡ್ತಾ ಇದ್ದೀವಿ. ಆತಿಥ್ಯ ಈ ಬಾರಿ ರಾಜ್ಯ ಸಮ್ಮೇಳನವನ್ನು ಬೀದರ್ ಜಿಲ್ಲೆಗೆ ಕೊಟ್ಟಿದ್ದೇವೆ. ಕಳೆದ ಬಾರಿ ರಾಜ್ಯ ಸಮ್ಮೇಳನವನ್ನು ರಾಯಚೂರು ಜಿಲ್ಲೆಯಲ್ಲಿ ಮಾಡಬೇಕು ಅನ್ನೋದು ಉದ್ದೇಶ ಇತ್ತು, ಅಲ್ಲಿಗೆ ತೀರ್ಮಾನ ಆಗಿತ್ತು. ಆದರೆ ಇವರೆಲ್ಲರ ಅಪೇಕ್ಷೆ ಮೇರೆಗೆ ಆ ಸಮ್ಮೇಳನವನ್ನು ರಾಯಚೂರು ಜಿಲ್ಲೆಯವರ ಮನವೊಲಿಸಿ ಇಲ್ಲಿಗೆ ಕೊಟ್ಟಿದ್ದೇವೆ. ಹಾಗಾಗಿ ರಾಯಚೂರು ಸಮ್ಮೇಳನ ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ ನಡೀತಾ ಇದೆ. 40ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನವನ್ನು ಮುಖ್ಯಮಂತ್ರಿಗಳು ಉದ್ಘಾಟನೆಯನ್ನು ಮಾಡ್ತಾರೆ. ಅದು ಸಮ್ಮೇಳನ ಮಾಡಬೇಕು ಅನ್ನೋದು ಇವತ್ತು ತೀರ್ಮಾನ ಆಗಿದೆ. ಅದರ ಸ್ವಾಗತ ಸಮಿತಿ ಚೇರ್ಮನ್ ಆಗಿ ಈಶ್ವರ್ ಖಂಡ್ರೆ ಅವರು, ಜಿಲ್ಲಾ ಉಸ್ತುವಾರಿ ಸಚಿವರು, ಅವ್ರನ್ನ ಸರ್ವಾನುಮತದಿಂದ ಎಲ್ಲರೂ ಆಯ್ಕೆ ಮಾಡಿದ್ದೇವೆ. ಆನಂದ್ ದೇವಪ್ಪ ಅವರು ಅಧ್ಯಕ್ಷರಿದ್ದಾರೆ. ಅವರ ನೇತೃತ್ವದಲ್ಲಿ ರಾಜ್ಯ ಸಮ್ಮೇಳನ ಇವತ್ತು ಮೊದಲ ಹೆಜ್ಜೆ. ಇನ್ನು ಮುಂದೆ ಸಬ್ ಕಮಿಟಿಗಳಾಗಬೇಕು, ಅದಕ್ಕೆ ಬೇರೆ ಬೇರೆ ಸಿದ್ಧತೆಗಳಾಗಬೇಕು. ಆ ಸಿದ್ಧತೆಗಳನ್ನೆಲ್ಲ ಮಾಡ್ತೀವಿ. ಸಮ್ಮೇಳನವನ್ನು ಆದಷ್ಟು ಮಾರ್ಚ್ ಫಸ್ಟ್ ವೀಕ್ ಒಳಗಡೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಏಕೆಂದರೆ ನಂತರ ಮಕ್ಕಳಿಗೆ ಪರೀಕ್ಷೆಗಳು ಎಲ್ಲ ಶುರು ಆಗ್ತವೆ ಅಂತೇಳಿ. ರಾಜ್ಯ ಪತ್ರಕರ್ತರ ಸಮ್ಮೇಳನ ಅಂದರೆ ಇಡೀ ನಾಡಿನ ಉದ್ದಗಲಕ್ಕೆ ಎಲ್ಲ ಜಿಲ್ಲೆಗಳಿಂದ, ತಾಲೂಕುಗಳಿಂದ ಎಲ್ಲ ಪತ್ರಕರ್ತರುಗಳು ಬೀದರ್ ಜಿಲ್ಲೆಗೆ, ವಿಶೇಷವಾಗಿ ಬಸವಣ್ಣನ ನಾಡಿಗೆ ಬರ್ತಾ ಇದ್ದಾರೆ. ಆ ಸಮ್ಮೇಳನವನ್ನು ತುಂಬ ಸಂಭ್ರಮ ಸಡಗರದಲ್ಲಿ ಅರ್ಥಪೂರ್ಣವಾಗಿ ನಡೆಸ್ಕೊಡುವಂಥ ಜವಾಬ್ದಾರಿ ಬೀದರ್ ಜಿಲ್ಲಾ ಘಟಕಕ್ಕೆ ಇದೆ. ಹಾಗಾಗಿ ಅದರ ಆಚೆಗೂ ಕೂಡ ಬೇರೆ ಬೇರೆ ನೆರೆ ರಾಜ್ಯಗಳಲ್ಲಿ ಇರುವಂಥವ್ರು, ಅದರ ಆಚೆಗೆ ಬೇರೆ ದೇಶಗಳಲ್ಲಿ ನೇಪಾಳ ಇರ್ಬೋದು, ಶ್ರೀಲಂಕಾ ಇರ್ಬೋದು, ಈ ಥರ ಎಲ್ಲರೂ ಕೂಡ ಡೆಲಿಗೇಟ್ಸ್ ಬರ್ತಾರೆ ಇಲ್ಲಿಗೆ. ಹಾಗಾಗಿ ಸಮ್ಮೇಳನ ಅನ್ನೋದು ಭಾಳ ಬಿಗ್ ಮೂಮೆಂಟು. ನಮ್ಮ ಪತ್ರಕರ್ತರ ಪಾಲಿಗೆ ಅದೊಂದು ದೊಡ್ಡ ಹಬ್ಬ. ಹಾಗಾಗಿ ಅದನ್ನು ಸಂಭ್ರಮ ಪಡುವಂಥ ನಿಟ್ಟಿನಲ್ಲಿ ಈ ಸಿದ್ಧತೆಗಳು ಪ್ರಾರಂಭ ಆಗಿದೆ. ಸರ್, ಇದೀಗ ಸಮಯದ ಅಭಾವ ಕೂಡ ಇದೆ, ನೆರೆ ರಾಜ್ಯ ನೆರೆ ದೇಶದಿಂದ ಎಲ್ಲರೂ ಬರ್ತಾರೆ ಅಂತ ಹೇಳ್ತಿದ್ದೀರಾ. ಈ ಪ್ರೋಗ್ರಾಮ್ ಯಶಸ್ವಿ ಆಗುತ್ತಾ? ಖಂಡಿತವಾಗಿ, ಯಾಕಂದ್ರೆ ಸಾಕಷ್ಟು ಸವಲತ್ತುಗಳು ಬೇಕಾಗತ್ತೆ. ಇಲ್ಲ, ಖಂಡಿತವಾಗೂ ಯಶಸ್ವಿ ಆಗುತ್ತೆ. ನಾವು ಹಿಂದೆ ಎಲ್ಲ 2 ತಿಂಗಳು 1 ತಿಂಗಳಲ್ಲೂ ಸಮ್ಮೇಳನ ಮಾಡಿದ್ದೇವೆ, ಇಲ್ಲ ಅಂತೇಳಲ್ಲ. ಆದರೆ ಇದು ಶಾರ್ಟ್ ಟೈಮಲ್ಲಿ ಇವರೆಲ್ಲರ ಒತ್ತಾಯದ ಮೇರೆಗೆ ಅದನ್ನು ಇಲ್ಲಿ ಕೊಟ್ಟಿದ್ದೇವೆ. ಇಲ್ಲಿ ಆ ವಿಶ್ವಾಸ ಇದ್ದುದರಿಂದಲೇ ಸಮ್ಮೇಳನ ಇಲ್ಲಿ ಕೊಟ್ಟಿದ್ದೀವಿ. ಹಾಗಾಗಿ ನಾವು ಈಗಾಗಲೇ ಬೆಳಗ್ಗೆ ಒಂದು ಸ್ಥಳ ಪರಿಶೀಲನೆಯನ್ನು ಕೂಡ ಮಾಡ್ಕೊಂಡು ಬಂದ್ವಿ. ಒಳ್ಳೆಯ ಜಾಗ ಅದು ಇದೆ, ಅಲ್ಲೇ ಮಾಡಬೇಕು ಅನ್ನೋದು ಒಂದು ತೀರ್ಮಾನ ಇದೆ. ಈ ಮುಖ್ಯಮಂತ್ರಿಗಳ ಡೇಟು ಯಾವಾಗ ಏನು ಇತ್ತು ಅಂತೇಳಿ ನೋಡಿಕೊಂಡು ನಮ್ಮ ಡೇಟನ್ನು ಹೊಂದಿಸ್ಕೊಂಡು ಆ ಸಮ್ಮೇಳನವನ್ನು ನಿಗದಿ ಮಾಡ್ತೀವಿ. ಇದರಲ್ಲಿ ಭಾಳ ಮುಖ್ಯವಾಗಿ ಪತ್ರಕರ್ತರ ವೃತ್ತಿ ಬಗ್ಗೆ ಚರ್ಚೆ ಮಾಡುವಂಥದ್ದು ಭಾಳ ಮುಖ್ಯ ನಮಗೆ. ಮಾಧ್ಯಮದಲ್ಲಿ ಏನೆಲ್ಲ ಸವಾಲುಗಳಿದೆ, ಏನೆಲ್ಲ ಬದಲಾವಣೆಗಳಿವೆ, ಪತ್ರಕರ್ತರೆಲ್ಲ ಏನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ, ಅಥವಾ ಮಹಿಳಾ ಪತ್ರಕರ್ತೆಯರು ಸುದ್ದಿ ಮನೆಯಲ್ಲಿ ಯಾಕೆ ಕಡಿಮೆ ಇದ್ದಾರೆ, ಈ ಥರದ್ದೆಲ್ಲ ಅನೇಕ ವಿಷಯ ಸಂಗತಿಗಳನ್ನು ನಾವು ಗೋಷ್ಠಿಗಳಲ್ಲಿ ತರುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ವಿ. ಸಮ್ಮೇಳನದಲ್ಲಿ ಇದು ಒಂದು ಓರಿಯೆಂಟೇಷನ್ ಪ್ರೋಗ್ರಾಮ್ ಕೂಡ ಹೌದು ಪತ್ರಕರ್ತರಿಗೆ. ಆಮೇಲೆ ಒಂದು ಹಬ್ಬದ ಸಡಗರನೂ ಹೌದು, ಒಂದು ದೊಡ್ಡ ಜಾತ್ರೆನೂ ಹೌದು. ಇಷ್ಟು ಜನರನ್ನ ಒಂದೇ ಕಡೆ ಸೇರಿಸಲಿಕ್ಕೆ ಇದೊಂದು ಅಕೇಶನ್. ಸರ್, ಇದು ಒಂದು ಈಗ ಫಸ್ಟ್ ಆಗಿ ಸ್ಟಾರ್ಟಿಂಗ್ ಆಗಿ ತಾವು ಬೀದರಲ್ಲಿ ಕೊಡ್ತಾ ಇದ್ದೀರಿ. ಇದೊಂಥರ ಹೇಳ್ಬೇಕಾದ್ರೆ ಬೀದರ್ ಪತ್ರಕರ್ತರಿಗೆ ಚಾಲೆಂಜಿಂಗ್ ಇದ್ದಾಗೆ. ಅಂದ್ರೆ ಎಲ್ಲೋ ಒಂದ್ ಕಡೆ ತಮಗೆ ಬೀದರ್ ಪತ್ರಕರ್ತರ ಮೇಲೆ ಈ ಒಂದು ಭರವಸೆ ಇದೆನಾ? ಖಂಡಿತವಾಗಿ. ಆ ಭರವಸೆ ಇಲ್ಲದೆ ಇದ್ರೆ ನಮಗೆ ಎಳ್ಳಷ್ಟು ಅನುಮಾನ ಇದ್ರೂ ಕೊಡ್ತಿರ್ಲಿಲ್ಲ. ಆ ಭರವಸೆ ಯಾಕಂದ್ರೆ ಕಡಿಮೆ ಸಮಯ ಬೇರೆ, ಇವರು ಮಾಡ್ತಾರೆ, ಇವ್ರಿಗೆ ಕೊಡ್ಲೇಬೇಕು ಅನ್ನೋಂಥ ಭರವಸೆ ತಮಗೆ ಹುಟ್ಟಿದ ಮೇಲೆನೆ ಈ ಪ್ರೋಗ್ರಾಮ್ ಕೊಡ್ತಿದ್ದೀರಾ ಅಂತ. ಇದರ ನಿಟ್ಟಿನಲ್ಲಿ ಹಲವಾರು ಸಮಾಲೋಚನೆಗಳಾಗಿದೆ, ಅವ್ರ ಪರಸ್ಪರ ಮಾತುಕತೆಗಳಾಗಿದೆ. ಮತ್ತೆ ಹೇಗೆ ಏನು ಅಂತ ಆ ವಿಶ್ವಾಸ ಬಂದ ಮೇಲೆನೆ ನಾವು ಇವ್ರ ಸಮ್ಮೇಳನ ಒಂದು ಜವಾಬ್ದಾರಿಯನ್ನು ಕೊಡ್ತಾ ಇದ್ದೀವಿ ರಾಜ್ಯ ಸಂಘದಿಂದ. ಕ್ಯಾಮರಾಮನ್ ಮಹೇಶ್ ಡಿಕೆ ಜೊತೆ ನಾನು ಪೂಜಾ, KP News 24/7 ಬೀದರ್.